ನಮಸ್ಕಾರ ವೀಕ್ಷಕರೇ. ಎಷ್ಟೋ ವಿದ್ಯೆಗಳು ನಮಗೆ ಗೊತ್ತಿಲ್ಲದೆ ಇರೋದು ಭೂಮಿ ಮೇಲಿದೆ. ಅಂಥ ವಿದ್ಯೆಗಳನ್ನ ಆಗಿನ ಕಾಲದಲ್ಲಿ ಸಿದ್ಧರು ಸಾಧಿಸಿದ್ರು. ಸಿದ್ಧ ಪುರುಷರು ಅಂತಲೂ ಅನ್ಬೋದು, ಇಲ್ಲ ಸಿದ್ಧಿಗಳು ಹಠ ಹಿಡಿದು ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಸಾಧಿಸಿದ್ರು. ಅಂಥ ವಿದ್ಯೆಗಳಲ್ಲಿ ಈ ವಿದ್ಯೆ ಕೂಡ ಒಂದು. ಆಗಿನ ಕಾಲದಲ್ಲಿ ಪುರುಷರಲ್ಲಿ ಉತ್ತಮರನ್ನ ಸೆಲೆಕ್ಟ್ ಮಾಡಿ ಗುರುಗಳು ಅಂಥವ್ರಿಗೆ ಹೇಳ್ಕೊಡ್ತಾ ಇದ್ರು ಈ ವಿದ್ಯೆನ. ಅದಾದ ಮೇಲೆ ಎಲ್ಲರೂ ಈ ವಿದ್ಯೆಗಳನ್ನ ಕಲಿಯೋದಕ್ಕೆ ಶುರು ಮಾಡಿದ್ರು. ಆದರೆ ಆ ವಿದ್ಯೆ ಅನ್ನೋದು ಸ್ವಲ್ಪ ಜನಕ್ಕೆ ಮಾತ್ರ ಕೈ ಹಿಡಿತಾ ಹೋಯ್ತು, ಎಲ್ಲರಿಗೂ ಕೈ ಹಿಡಿಲಿಲ್ಲ. ಹೇಳಿದ್ರಲ್ಲ, ಯಾಕೆ ಅಂದ್ರೆ ಮಾಮೂಲಿ ಗೊತ್ತು, ಓದೋರು 108 ಜನ ಇರ್ಬೋದು, ಬಟ್ ಆದ್ರೆ ಫಲ ಯಾರಿಗೆ ಸಿಗುತ್ತೆ, ಯಾರು ಮೇಲ್ಗಡೆ ಅಂದ್ರೆ ಅರ್ಥ ಮಾಡ್ಕೊಂಡು ಅದನ್ನ ಬೇರೆಯವ್ರಿಗೆ ಹೇಳ್ಕೊಡುವಂತ ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಆ ಸಿದ್ಧಿ ಅನ್ನೋದು ಕೈ ಹಿಡಿತಾ ಹೋಯ್ತು. ಈಗ 100 ಜನ ಓದಿದ್ರು ಟೀಚರ್ಸ್ ಆಗೋರು ಎಷ್ಟು ಜನ ಇರ್ತಾರೆ, ಅಂತ ಟೀಚರ್ಸ್ ಮಾತ್ರ ಅಂತ ವಿದ್ಯೆ ಕೈ ಹಿಡಿತಾ ಹೋಯ್ತು. ಆ ವಿದ್ಯೆಗಳಲ್ಲಿ ಈ ವಿದ್ಯೆ ಒಂದು, ಅದೇ ಟೆಲಿಪತಿ. ಟೆಲಿಪತಿ ಅಂದರೆ ಬೇರೆ ಬೇರೆ ರೀತಿ ಟೆಲಿಪತಿ ಇದೆ. ನಾವು ಇಲ್ಲೇ ಕುತ್ಕೊಂಡು ಬೇರೆ ಎಲ್ಲೋ ದೂರದಲ್ಲಿರುವಂಥ ವ್ಯಕ್ತಿ ಕಾಯಿಲೆ ವಾಸಿ ಮಾಡಬಹುದು. ಕಾಸ್ಮಿಕ್ ಎನರ್ಜಿ ಮೂಲಕ ಈ ರೀತಿ ಏನೇನೋ ಸಿದ್ಧಿಗಳನ್ನ ಸಾಧಿಸಿದ್ರು ಆಗಿನ ಕಾಲದ ಜ್ಞಾನಿಗಳು. ಈಗಲೂ ಕೂಡ ಎಷ್ಟೋ ಜನ ಅದನ್ನು ಬಳಸ್ಕೊಳ್ತಾ ಇದ್ದಾರೆ, ಜನಕ್ಕೆ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದ್ದಾರೆ, ಇನ್ನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ಟ್ರಾವೆಲ್ ಎಲ್ಲ ಕೇಳಿದೀವಲ್ಲ, ಅದೇ ರೀತಿ ಈ ಟೆಲಿಪತಿ ಕೂಡ ನಾವು ಟೆಲಿಫೋನಲ್ಲಿ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಅವರ ಮನಸ್ಸಿನ ಮಾತನ್ನು ನಾವಿಲ್ಲೇ ಕುತ್ಕೊಂಡು ತಿಳ್ಕೊಬಹುದು. ಈಗ ಎಷ್ಟೋ ಜನ ಜ್ಞಾನಿಗಳು ಆಗಿನ ಕಾಲದಲ್ಲಿ ಕೇಳಿರ್ತೀವಿ ಜ್ಞಾನಿಗಳು ಹೇಗಿದ್ರು ಅಂತ. ಅವರ ಜ್ಞಾನ ದೃಷ್ಟಿ ಹೇಗಿರ್ತಾ ಇತ್ತು, ನೀವು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು, ನಿಮ್ಮ ಕಷ್ಟಗಳಿಗೆ ಏನು, ನಿಮ್ಮ ಪ್ರಾಬ್ಲಮ್ ಏನು ಅಂತ ನಿಮ್ಮ ಮುಖ ನೋಡಿ ಹೇಳ್ತಾ ಇದ್ರು. ಅದೇ ಟೆಲಿಪತಿ ಅಂದರೆ ನಮ್ಮ ಮನಸ್ಸಿನ ಮಾತುಗಳೇನು, ನಮ್ಮ ಭಾವನೆಗಳೇನು, ಏನು ನಮ್ಮ ಕಣ್ಣುಗಳು, ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಅನ್ನೋದು ಸೂಚಿಸ್ತಾ ಇದೆ, ಇದನ್ನೆಲ್ಲ ಅಧ್ಯಯನ ಮಾಡಿ ಹೇಳ್ತಾ ಇದ್ದಂಥ ಒಂದು ವಿದ್ಯೆನೇ ಈ ಟೆಲಿಪತಿ. ಅದರಲ್ಲಿ ಎಷ್ಟೋ ಜನ ಇದ್ರು. ಸದ್ಯಕ್ಕೆ ಅನಿಮಲ್ ಟೆಲಿಪತಿ ಕೂಡ ಒಂದು. ಅದರಲ್ಲಿ ಎಷ್ಟೋ ಟೆಲಿಪತಿಗಳಿದ್ದಾವೆ, ಅದರಲ್ಲಿ ಅನಿಮಲ್ ಟೆಲಿಪತಿ ಕೂಡ ಒಂದು. ಅಂದರೆ ಪ್ರಾಣಿಗಳನ್ನ ಮಾತಾಡಿಸೋವಂಥ ಶಕ್ತಿ. ಆ ಶಕ್ತಿ ಎಲ್ಲರಿಗೂ ಇಲ್ಲ. ಆಗಿನ ಕಾಲದಲ್ಲಿ ಹಿಪ್ನೋಟೈಸ್ ಮಾಡ್ತಾ ಇದ್ರಲ್ಲ, ಪ್ರಾಣಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ವಿದ್ಯೆ ಕೂಡ ಇತ್ತು. ರಾವಣ ಕೂಡ ಅಂಥ ವಿದ್ಯೆಗಳನ್ನ ಕಲ್ತಿದ್ದ. ಅದೇ 64 ವಿದ್ಯೆಗಳಲ್ಲಿ ಅದು ಕೂಡ ಒಂದು, ಪ್ರಾಣಿಗಳನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ. ಇನ್ನು ಸಿದ್ಧಿಗಳಲ್ಲಿ ಅದು ಕೂಡ ಒಂದು, ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋ ಸಂಮೋಹಿನಿ ವಿದ್ಯೆ ಅಂತ ಕರೀತಾರೆ. ಆ ವಿದ್ಯೆನ ಎಷ್ಟೋ ಜನ ಕಲ್ತಿದ್ದಾರೆ. ಅಂಥದ್ರಲ್ಲಿ ಫಾರಿನಲ್ಲಿರುವಂಥ ಒಬ್ಬರು ಲೇಡಿ, ಸದ್ಯಕ್ಕೆ ಸೌತ್ ಆಫ್ರಿಕಾದಲ್ಲಿದೆ, ಅನ್ನಾ ಬ್ರಿಟನ್ ಬ್ಯಾಚ್ ಅಂತ. ಈ ಲೇಡಿ ಬಂದು ಪ್ರಾಣಿಗಳ ಜೊತೆ ಮಾತಾಡೋದನ್ನ ಕಲ್ತ್ಕೊಂಡ್ರು. ಪ್ರಾಣಿಗಳ ಜೊತೆ ಮಾತಾಡೋದಕ್ಕೆ ಸಾಧ್ಯನಾ ಅನ್ನೋದಾದರೆ, ನಾನು ಹೇಳಿದ್ನೆಲ್ಲ ಜ್ಞಾನ ದೃಷ್ಟಿ ಒಂದಿತ್ತು. ಅದನ್ನು ಕಲಿಬೇಕು ಅಂದರೆ ಸುಮಾರು ವರ್ಷಗಳು ಬೇಕು, ಕೆಲವೊಬ್ಬರಿಗೆ ಹುಡ್ದಾಗಿಂದಲೇ ಬಂದ್ಬಿಡುತ್ತೇನೋ, ಅಂಥ ವಿದ್ಯೆ ಕೂಡ ಹೌದು ಇದು. ಇವ್ರಿಗೆ ಈಗ ಸದ್ಯಕ್ಕೆ 52 ವರ್ಷ. ಸುಮಾರು 20 ವರ್ಷ ಇದ್ದಾಗಿಂದ, ಅಂದರೆ ಇವಾಗಿನ ಲೆಕ್ಕ ತಗೊಂಡ್ರೆ 32 ವರ್ಷ ಮುಂಚೆಯಿಂದ ಅವರು ಈ ವಿದ್ಯೆಯನ್ನು ಪ್ರಾಣಿಗಳನ್ನ ಕಾಪಾಡೋದಕ್ಕೋಸ್ಕರ, ಪ್ರಾಣಿಗಳು ಈಗ ಸ್ವಲ್ಪ ಆರೋಗ್ಯಂಟ್ ಆಗಿರುತ್ತೆ ಅಂದರೆ ಅವನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಅಂಥ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ವಿದ್ಯೆನ ಬಳಸ್ಕೊಳ್ತಾ ಇದ್ದಾರೆ. ಅನ್ನಾ ಬ್ರಿಟನ್ ಬೆಂಚ್ ಅಂತ. ಅವರು ಎಷ್ಟೋ ಇದ್ರ ಬಗ್ಗೆ ರಿಸರ್ಚ್ಗಳನ್ನೆಲ್ಲ ಮಾಡಿ ಬೇರೆ ಬೇರೆಯವ್ರಿಗೆ ತಿಳಿಸುವಂಥ ಕೆಲಸನೂ ಮಾಡಿದ್ದಾರೆ. ಅನಿಮಲ್ಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಅನಿಮಲ್ ಕಮ್ಯುನಿಕೇಟರ್ ಅಂತ ಹೇಳಿನೇ ಒಂದು ಚಾನಲ್ ಇದೆ. ಅನಿಮಲ್ ಸ್ಪಿರಿಟ್ಸ್ ಸ್ಟಡಿ ಮಾಡೋದು ಅಂದರೆ ಆ ಪ್ರಾಣಿಗಳ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡುವಂಥ ವಿದ್ಯೆನ ಕಲ್ತ್ಕೊಂಡ್ರು. ಬೇರೆಯವ್ರಿಗೂ ಸದ್ಯಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸಸ್ ಮೂಲಕ. ಇದು ಅವರು ಒಂದು 14 years ಬ್ಯಾಕ್ ಮಾಡಿರುವಂಥ ವಿಡಿಯೋ, ನೀವು ಒಂದ್ಸಲ ನೋಡಿ. Hi and welcome to Animal Spirit. I'm Anna Breitenbach and I'm here to invite you to join me on a journey of discovering interspecies communication, which truly is a completely natural skill. It's something we all have within us, as old as the hills themselves and our ancestors used to live in them. In more modern times, we use quantum science to explain the methodologies behind the energy transference or thought transference that is telepathic communication. However, it's something we absolutely all can do, and it's as much a journey of the mind as it is a journey of the heart, really calling us into true empathy and compassion with our four-legged and two-legged and winged relations. So whether we're talking about connecting with our domestic animals or those who we come across more regularly, or whether we're talking about a deep relationship with the natural world and our wild brothers and sisters, it's truly exactly the same techniques that are used for us to remember these ways of being connected and being in really deep relationship with our natural world. Perhaps we have already had instances in our own ways of talking to the animals. The real question is, how do we listen? How do we hear what they have to tell us?
How do we hear the messages they have for us individually and collectively in these times? So enjoy exploring my website, have a look at the article on what animal communication is, be inspired by some of the projects that I'm working on, find out about events and workshops and additional resources to help you on this journey. It is my honor and my joy to be doing this work, and I look forward to sharing it with you all. Thank you. ನೋಡಿದ್ರಲ್ಲ, ಅನಿಮಲ್ ಸ್ಪಿರಿಟ್ ವೇದಿಕ್ ಎಲ್ಲ ಸ್ಟಡಿ ಮಾಡಿರುವಂಥ ಈ ಲೇಡಿ ಬೇರೆ ಬೇರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಹಿಂದಿನ ಕಾಲದಲ್ಲಿ ಇದ್ರಲ್ಲ ಆನ್ಸಿಸ್ಟರ್ಸ್ ಅಂದ್ರೆ ನೂರಾರು ವರ್ಷ ಸಾವಿರಾರು ವರ್ಷದ ಹಿಂದೆ ಇದ್ರಲ್ಲ ಅಂಥವರು ಪ್ರಾಣಿಗಳ ಜೊತೆನೆ ಜೀವನ ನಡೆಸ್ತಾ ಇದ್ರು. ಆ ಪ್ರಾಣಿಗಳನ್ನ ಯಾವ ರೀತಿ ತಮ್ಮ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದನ್ನೆಲ್ಲ ಸ್ಟಡಿ ಮಾಡಿರುವಂತ ಈ ಲೇಡಿ ಅವರು ಕಲ್ತ್ಕೊಂಡಂತ ವಿದ್ಯೆನ ಈಗ ಸದ್ಯಕ್ಕೆ ಇರುವಂತ ಅನಿಮಲ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆ ವಿದ್ಯೆನ ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಅವ್ರು ಶುರು ಮಾಡಿದ್ದು ಚೀತಾ, ಕಪ್ಪು ಚಿರತೆ, ಬ್ಲ್ಯಾಕ್ ಪ್ಯಾಂಥರ್ ಅಂತದನ್ನ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಶುರು ಮಾಡಿದ್ರು. ಅದಾದ ಮೇಲೆ ಬೇರೆ ಬೇರೆ ಅನಿಮಲ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಈಗ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಅನಿಮಲ್ ಸ್ಪಿರಿಟ್ಸ್ ಮತ್ತೆ ಅನಿಮಲ್ಸ್ ಟೆಲಿಪತಿ ಮಾಡೋದು ಹೇಗೆ ಅಂತ ಅದನ್ನ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ವಿದ್ಯೆ ಕಲ್ತ್ರೆ ನಿಜವಾಗ್ಲೂ ತುಂಬಾ ಮುಂದಿನ ದಿನಗಳಲ್ಲಿ ಯೂಸ್ ಆಗುತ್ತೇನೋ. ಈಗ ಪ್ರಾಣಿಗಳು ಇಷ್ಟೊಂದು ಮನುಷ್ಯರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆ. ಅಂಥ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋರು ತುಂಬಾನೇ ಕಡಿಮೆ ಆಗಿದ್ದಾರೆ. ಈ ವಿದ್ಯೆ ಬಂದು ಅಂಥ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾತಾಡೋದಿಲ್ಲ, ಆದರೂ ಕೂಡ ಒಂದು ಕಣ್ಣಿನ ಸನ್ನೆನಲ್ಲಿ ಅದ್ರ ಫೀಲಿಂಗ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಅದ್ರ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ. ಅಂಥ ವಿದ್ಯೆ ಬಗ್ಗೆನೇ ಇವರು ತಿಳಿಸ್ತಾ ಇರೋದು. Greetings. My name is Anna Breitenbach, and it is my great joy and pleasure to work as a professional interspecies communicator. And my name is Brad Laughlin, and I'm a spiritual teacher. And we're offering a course called For the Love of Animals. And the reason that we're offering the course is because we're aware that there's a great lack of love in the world today, and a feeling of separation amongst most people. However, we're being offered a great opportunity as well, and that is to choose love over fear, and also to choose connection over separation. The truth is that there's a great conversation happening on the earth, amongst ourselves, with the animals, the elements, and the whole natural world. And all of our human ancestors used to be engaged in this conversation. If we modern peoples want to be part of the earthly tribe going forward, we need to again become participant in this. And that requires deep listening, which in turn requires having a still mind and an open heart. And both of us are here to help guide you into those states of being. Yes, so in our course we'll be offering a map and tools to be able to help you navigate these challenging times. We'll be teaching how to deepen into new levels of inner quiet. We'll be teaching how to live more from the heart, and also how to strengthen our intuitive communication. The structure of the course happens through pre-recorded video modules. There are 6 of those, and each one has a home practice afterwards for you to do in your own time. And doing this work on ourselves to access these states of being, of course, benefits not only us the humans, but the lives of all of those whom we touch, including the animals and the natural world. So let your love for the animals encourage you to step through the doorway, and we invite you to join us on this journey. We look forward to it. ಅನಿಮಲ್ಸ್ ಲವರ್ಸ್ಗೆ ಇದಂತೂ ತುಂಬಾನೇ ಒಳ್ಳೆಯದು. ಏನಕ್ಕೆ ಅಂದರೆ ಅನಿಮಲ್ಸ್ನ ಯಾವ ರೀತಿ ಪ್ರೀತಿ ಮಾಡ್ಬೋದು, ನಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ರು, ಯಾವ ರೀತಿ ಬದುಕ್ತಾ ಇದ್ರು ಅನ್ನೋದನ್ನ ಇವರು ಕ್ಲಾಸಸ್ನ ಕಂಡಕ್ಟ್ ಮಾಡಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸಸ್ ಇದೆ, ಪ್ಲಸ್ ಅದ್ರ ಜೊತೆಗೆ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಕೆಲವಷ್ಟು ಬುಕ್ಸ್ಗಳನ್ನ ಕೂಡ ಬರೆದಿದ್ದಾರೆ, ಕೊಡ್ತಾ ಇದ್ದಾರೆ. ಜನ ಇಂಥದನ್ನ ಕಲಿಬಹುದು. ಇಲ್ಲಿ ಯಾವ್ದು ಪ್ರಮೋಷನ್ ಮಾಡೋ ಕೆಲಸ ಮಾಡ್ತಾ ಇಲ್ಲ. ಏನಂದ್ರೆ ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಾಣಿಗಳು ನಮ್ಮ ಸುತ್ತಮುತ್ತ ಬೇಕು. ಪ್ರಾಣಿಗಳಿಲ್ಲ ಅಂದ್ರೆ ನಾವು ಬದುಕೋದು ಕಷ್ಟ ಆಗುತ್ತೆ. ಆ ಪ್ರಾಣಿಗಳಿಂದ ಎಷ್ಟೋ ಗಿಡ ಮರಗಳು ಈಗಲೂ ಉಳ್ಕೊಂಡಿದೆ. ಕಾಡು ಅನ್ನೋದು ಈಗಲೂ ಉಳ್ಕೊಂಡಿದೆ. ಅವುಗಳೇ ಇಲ್ಲ ಅಂದ್ರೆ ಕಾಡು ಇರ್ತಾ ಇರ್ಲಿಲ್ವೇನೋ. ಅಂತ ಪ್ರಾಣಿಗಳನ್ನ ಯಾವ ರೀತಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ಬೋದು, ಯಾವ ರೀತಿ ಅವನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ಎಲ್ಲ ರೀತಿ ವಿಷಯಗಳನ್ನ ಇವರು ತಿಳಿಸ್ಕೊಡ್ತಾರೆ. ಬೇಸಿಕಲಿ ಇವರು ಸೈಕಾಲಜಿಸ್ಟು. ಆ ಸೈಕಾಲಜಿ ಓದಿರೋದ್ರಿಂದನೇ ಇವರು ಈಸಿಯಾಗಿ ಅನಿಮಲ್ಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇದೆ. ಇಂಥ ಕ್ಲಾಸಸ್ನ ದಯವಿಟ್ಟು ಯಾರ್ಯಾರು ಅನಿಮಲ್ ಲವರ್ಸ್ ಇದ್ದೀರೋ ಅಂಥವ್ರು ಅಟೆಂಡ್ ಮಾಡ್ಬೋದು. ಬಟ್ ಜೊತೆಗೆ ನಮ್ಮ ದೇಶದಲ್ಲೂ ಇಂಥವ್ರು ಯಾರ್ಯಾರಾದರೂ ಇರ್ಬೋದು ಅನಿಮಲ್ಸ್ನ ಕಂಟ್ರೋಲ್ ಮಾಡ್ತಾ ಇರೋರು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ,
ಅನಿಮಲ್ಸ್ಗೆ ಭಯ ಇಡಿಸಿ ಕಂಟ್ರೋಲ್ ಮಾಡ್ತಾರಲ್ಲ ಈ ಸರ್ಕಸ್ಗಳಲ್ಲಿ, ಆನೆಗಳನ್ನ ಕಂಟ್ರೋಲ್ ಮಾಡೋದು, ಇಲ್ಲ ಬೇರೆ ಹುಲಿ ಸಿಂಹ ಎಲ್ಲ ಕಂಟ್ರೋಲ್ ಮಾಡೋದು, ಒಂದು ಚಾವಟಿ ಇಟ್ಕೊಂಡು ಎದುರಿಸಿ ಕಂಟ್ರೋಲ್ ಮಾಡೋದು ಬೇರೆ. ಬಟ್ ಆ ಪ್ರಾಣಿಗೆ ಯಾವ ರೀತಿ ಮನಸ್ಸು ನೋಯ್ತಾ ಇದೆ, ಅದಕ್ಕೇನು ತೊಂದರೆ ಇದೆ, ಅದನ್ನೆಲ್ಲ ತಿಳ್ಕೊಂಡು ಕಂಟ್ರೋಲ್ ಮಾಡೋದು ಬೇರೆ. ಅಂಥ ವಿದ್ಯೆನ ಕಲ್ತಿರೋವಂಥ ಈ ಅನ್ನ ಅವರು, ಇವ್ರ ಹತ್ರ ನೀವು ಕಲ್ತ್ಕೋಬೋದು ಅಂತ ನನಗನ್ಸುತ್ತೆ. ಈ ರೀತಿ ಎಷ್ಟೋ ವಿದ್ಯೆಗಳಿದೆ. ಅನಿಮಲ್ಸ್ ಟೆಲಿಪತಿ ಇದೆಯಲ್ಲ, ಇದೇನಾಗುತ್ತೆ, ನೇಚರಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ಈ ಪ್ರಾಣಿಗಳು ಮನುಷ್ಯರಿಗೆ ತಿಳಿಸುವಂಥ ಕೆಲಸ ಮಾಡುತ್ತೆ. ಇದರಿಂದ ಕೂಡ ಮನುಷ್ಯ ಬಚಾವಾಗೋ ದಾರಿಗಳನ್ನ ಹುಡ್ಕೋಬಹುದು. ನೋಡಿ, ಈಗ ಸಿಂಪಲ್ ಆಗಿ ಹೇಳ್ತೀನಿ, ಒಂದೇ ಒಂದು ಪಾಯಿಂಟಲ್ಲಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಿದ್ದೀನಿ. ಏನಂದ್ರೆ, ಯಾವುದೇ ಪ್ರಕೃತಿ ವಿಕೋಪ ಆಗೋದಕ್ಕೆ ಮುಂಚೆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ಪ್ರಾಣಿಗಳು ಏನ್ ಮಾಡುತ್ತೆ, ಸುರಕ್ಷಿತವಾಗಿರುವಂತ ಜಾಗ ಹುಡ್ಕೊಂಡ್ಬಿಡುತ್ತೆ, ಬಚಾವಾಗುವಂತ ದಾರಿಗಳನ್ನ ನೋಡ್ಕೊಳ್ಳುತ್ತೆ. ಅಂತ ಕೆಲಸನ ಮನುಷ್ಯರು ಮಾಡ್ಬೋದು ಯಾವಾಗ ಆ ಪ್ರಾಣಿಗಳ ಜೊತೆ ಅಂತ ಸಂಬಂಧ ಇಟ್ಕೊಂಡಿದ್ದಾಗ. ಪ್ರಾಣಿಗಳನ್ನ ಫಾಲೋ ಮಾಡಿದ್ರೆ ಒಂದು ಬದುಕುವಂತ ದಾರಿಗಳು ಸಿಗುತ್ತೆ ಅಂತಾನೆ ಎಷ್ಟೋ ಜನ ಪ್ರಾಣಿಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ದಾರೆ. ಆಸ್ಟ್ರೇಲಿಯಾ ಕಡೆ ಎಲ್ಲ ಈಗಲೂ ಕೂಡ ಹಿರಿಯರು ಫಾಲೋ ಮಾಡ್ಕೊಂಡು ಬಂದಿದ್ದು ಅದಕ್ಕೇನೆ. ಪ್ರಾಣಿಗಳನ್ನ ಯಾಕೆ ಸಾಕ್ತಾ ಇದ್ರು ಅಂದ್ರೆ, ಪ್ರಾಣಿಗಳಿಗೆ ಪ್ರಕೃತಿಯಲ್ಲಿ ಆಗುವಂತ ವಿಕೋಪಗಳು, ಬದಲಾವಣೆಗಳ ಬಗ್ಗೆ ಗೊತ್ತಾಗುತ್ತೆ, ಸ್ಪಿರಿಟ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಇದರಿಂದನೇ ಪ್ರಾಣಿಗಳನ್ನ ನಾವು ಫಾಲೋ ಮಾಡೋದ್ರಿಂದ, ಅವುಗಳ ಜೊತೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಲೈಫಲ್ಲೂ ಆಗುವಂತ ಅನಾಹುತಗಳು ತಪ್ಪಬಹುದು, ಇಲ್ಲ ಬೇರೆ ಏನೋ ಆಗ್ಬೋದು. ಈಗ ಬೆಕ್ಕಡ್ಡ ಬಂದ್ರೆ ಅಪಶಕನ ಅಂತೀವಿ, ಇನ್ನ ಬೇರೆ ಬೇರೆದೆಲ್ಲ ಫೀಲ್ ಮಾಡ್ತೀವಲ್ಲ. ಹಸು ಕೂಗಿದ್ರೆ ಒಂಥರ, ನಾಯಿ ರಾತ್ರಿ ಅಳ್ತಾ ಇದ್ರೆ ಒಂಥರ, ಯಾಕೆ ಈ ತರ ಎಲ್ಲ ಕೂಗುತ್ತೆ, ಏನು ರೀಸನ್ನು, ಎಲ್ಲನೂ ಇವರು ಸ್ಟಡಿ ಮಾಡಿದ್ದಾರೆ. ಆ ಅನಿಮಲ್ಸ್ ಜೊತೆ ಮಾತಾಡಿ ಫೀಲ್ ಮಾಡಿದ್ದಾರೆ. ಹೌದು, ಈ ತರ ರೀಸನ್ ಇದೆ, ಅನಿಮಲ್ ಯಾಕೆ ಈ ತರ ಇದೆ. ಈಗ ಕೆಲವೊಂದು ಚೀತಾದು ಅವರು ವಿಡಿಯೋ ತೋರಿಸಿ ಹೇಳ್ತಾರೆ, ಈ ಚೀತಾ ಯಾಕೆ ಈ ತರ ಕೂತಿತ್ತು ಅಂದ್ರೆ, ಅದನ್ನ ಹಿಡ್ಕೊಬಂದು ಮನುಷ್ಯರು ತುಂಬಾನೇ ಟಾರ್ಚರ್ ಮಾಡಿ ಹಿಂಸೆ ಕೊಟ್ಟಿದ್ರಂತೆ. ಲಾಸ್ಟ್ ಝೂ ಬಿಡುವಾಗ ಅದನ್ನ ಕರ್ಕೊಂಡ್ ಬರೋದಕ್ಕೆ ಮುಂಚೆ ಅದಕ್ಕೆ 2 ಮಕ್ಕಳು ಇತ್ತು. ಆ ಚೀತಾಗೆ ಅದೆಲ್ಲೋಯ್ತು ಏನು ಅನ್ನೋ ಯೋಚನೆಯಲ್ಲಿ ಚಿರತೆ ಕೂತ್ಕೊಳ್ಳುತ್ತೆ. ಹೌದಲ್ವಾ? ಇಂಥ ಯೋಚನೆಗಳು ನಮಗ್ ಬರೋದೇ ಇಲ್ಲ. ಪ್ರಾಣಿಗಳಿಗೂ ಒಂದು ಫ್ಯಾಮಿಲಿ ಅನ್ನೋದಿದೆ. ಕಾಡಲ್ಲಿ ಜನ ಏನ್ ಮಾಡ್ತೀವಿ, ಈ ಝೂಗಳಿಗೆ ಪ್ರಾಣಿಗಳು ಬೇಕು ಅಂದ್ಬಿಟ್ಟು ತಾವಬಂದು ಹಿಡ್ಕೊಂಡ್ಬಂದು ಬಿಟ್ಬಿಡ್ತೀವಿ ಝೂಗಳಿಗೆ. ಬಟ್ ಆದ್ರೆ ಅದಕ್ಕೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ ಅಂತ ನಾವು ಯೋಚನೆ ಮಾಡಿರಲ್ಲ. ಆ ಫ್ಯಾಮಿಲಿ ದೂರ ಆದಾಗ ನೋವುಗಳನ್ನ ಅನುಭವಿಸುತ್ತೆ. ಆಹಾರಕ್ಕೋಸ್ಕರ ಅದು ಬೇಟೆಯಾಡಿ ತಿಂತಾ ಇರ್ಬೋದು, ಬಟ್ ಆದ್ರೆ ಅದಕ್ಕೂ ಒಂದು ಫ್ಯಾಮಿಲಿ ಇದೆ, ಒಂದು ಸಂಬಂಧಗಳಿದೆ, ಅಟ್ಯಾಚ್ಮೆಂಟ್ ಇದೆ ಅಂತ ಮನುಷ್ಯರು ಯೋಚನೆ ಮಾಡೋದಿಲ್ಲ. ಅಂತ ಯೋಚನೆನ ಇವರು ಮಾಡಿದ್ದಾರೆ. ಅಂಥವ್ರು ನಮ್ಮ ದೇಶದಲ್ಲೂ ಇರ್ಬೋದು. ಆದಷ್ಟು ಇಂಥ ವಿದ್ಯೆಗಳನ್ನ ನೀವು ಕಲ್ತ್ಕೊಳ್ಳಿ. ಯಾರು ಅನಿಮಲ್ಸ್ ಲವರ್ ಇದೀರೋ ಅಂಥವ್ರು ಕಲ್ತ್ಕೊಳ್ಳಿ. ಇದರಿಂದ ನಿಮ್ಮ ಅನಿಮಲ್ಸ್ನ ಕಂಟ್ರೋಲ್ ಮಾಡ್ಬೋದು, ಅವುಗಳ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸೋದಕ್ಕಷ್ಟೇ ನಿಮಗೆ ಈ ವಿಷಯಗಳನ್ನೆಲ್ಲ ತಿಳಿಸ್ತಾ ಇರೋದು. ಇದು ಮುಂದೆ ಒಂದಲ್ಲ ಒಂದು ದಿನ ನಿಜವಾಗ್ಲೂ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಇಂಥ ವಿದ್ಯೆಗಳನ್ನ ಕಲ್ತ್ಕೊಳ್ಳಿ. ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.